ಈಗ ಕಾರ್ಗಿಂತ ದೊಡ್ಡ ಕ್ರೇಜ್ ಹಳ್ಳಿಕಾರಿ ಎತ್ತಿಗಿದೆ. ಹೌದು, ಸ್ವಲ್ಪ ಸ್ಥಿತಿವಂತ ಯುವ ರೈತನ ಮನೆ ಯಾವುದಾದರೂ ಇದ್ರೆ ಅಲ್ಲೊಂದು ಹಳ್ಳಿಕಾರ್ ಆ ಮನೆಗೆ ಸಂಪತ್ತು ಮತ್ತು ಘನತೆಯ ದ್ಯೋತಕವಾಗಿ ಹಳೆ ಮೈಸೂರು ಭಾಗದಲ್ಲಿ ಮಾರ್ಪಟ್ಟಿದೆ. ಹಳ್ಳಿಕಾರ್ ಎತ್ತುಗಳು ಅಳಿವಿನಂಚಿನಲ್ಲಿರುವ ತಳಿ. ಹೀಗಾಗಿ ಅದರ ಉಳಿವಿಗಾಗಿ ಹಳ್ಳಿಕಾರ್ ಹಬ್ಬ, ಎತ್ತಿನ ಜಾತ್ರೆ ನಡೆಸುವುದು ರೂಢಿ. ಈಗ ಮುಂದುವರೆದು ಹಳ್ಳಿಕಾರ್ ತಳಿ ಶೋಗೂ ಕಾಲಿಟ್ಟಿದೆ. ಹಳ್ಳಿಕಾರ್ ಶೋನಲ್ಲಿ ಬಣ್ಣ ಬಣ್ಣಗಳಿಂದ ಅಲಂಕೃತಗೊಂಡ ಎತ್ತುಗಳು ನೋಡುಗರನ್ನ ತನ್ನತ್ತ ಸೆಳೆಯಿತು. ಹಾಗಿದ್ರೆ ಈ ಶೋ ನಡೆದಿದ್ದು ಎಲ್ಲಿ ಅಂತೀರಾ? ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ಹೌದು, ಎತ್ತುಗಳು ರೈತರ ಜೀವಾಳ. ಎತ್ತುಗಳಿಲ್ಲದೆ ರೈತನಿಲ್ಲ ಎಂಬ ಮಾತಿದೆ. ಅನಾದಿ ಕಾಲದಿಂದಲೂ ಮನುಷ್ಯನ ಜೊತೆಗೆ ಎತ್ತುಗಳು ತಮ್ಮ ಬದುಕಿನ ಬಂಡಿ ಸಾಗಿಸಿವೆ. ಇತ್ತ ಎತ್ತುಗಳಲ್ಲಿನ ತಳಿಯಾದ ಹಳ್ಳಿಕಾರ್ ಎತ್ತುಗಳು ಆಧುನಿಕ ಭರಾಟೆಗೆ ಸಿಲುಕಿ ತನ್ನ ಸಂತತಿಯನ್ನ ಕಳೆದುಕೊಳ್ಳುತ್ತಿದೆ. ಹೀಗಾಗಿ ಇದರ ಉಳಿವಿಗಾಗಿ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ದೇಶಿ ತಳಿ ರೈತನ ಬಂಧು ಹಳ್ಳಿಕಾರ್ ತಳಿಯ ಎತ್ತುಗಳ ಶೋ ನಡೆಸಲಾಯಿತು. ಸಿಂಗರಿಸಿದ ಎತ್ತುಗಳನ್ನು ಪಟ್ಟಣದ ಕ್ರೀಡಾಂಗಣದಿಂದ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೆ ಮೆರವಣಿಗೆ ಮಾಡಲಾಯಿತು. ಅದರಂತೆ ಕ್ರೀಡಾಂಗಣಕ್ಕೆ ಆಗಮಿಸಿದ ಸುಮಾರು 42 ಜೊತೆ ಹಳ್ಳಿಕಾರ್ ಎತ್ತುಗಳಿಗೆ ಬಣ್ಣ ಬಣ್ಣಗಳಿಂದ ಅಲಂಕಾರ ಮಾಡಲಾಗಿತ್ತು. ನಂತರ ಮೆರವಣಿಗೆಗೆ ಗ್ರೀನ್ ಸಿಗ್ನಲ್ ಸಿಕ್ಕುತ್ತಿದ್ದಂತೆ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ರಾಸುಗಳ ಶೋ ನಡೆಸಲಾಯಿತು. ಈ ವೇಳೆ ಮೆರವಣಿಗೆಯಲ್ಲಿ ಬಂಡೂರು ತಳಿಯ ಕುರಿಗಳು ಕೂಡ ಭಾಗವಹಿಸಿ ಎಲ್ಲರ ಗಮನ ಸೆಳೆದವು. ಇನ್ನು ದೇಶಿ ತಳಿಯ ಹಳ್ಳಿಕಾರ್ ಎತ್ತುಗಳನ್ನ ಕಂಡ ಪಟ್ಟಣದ ಜನರು ಸಂತಸಗೊಂಡರು. ಅಲ್ಲದೆ ಇಂಥ ಎತ್ತುಗಳ ಉಳಿವಿಗೆ ಎಲ್ಲರೂ ಶ್ರಮಿಸಬೇಕು ಅಂತ ಸಲಹೆಗಳನ್ನ ನೀಡಿದ್ರು. ಮೆರವಣಿಗೆ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣಕ್ಕೆ ಬರುತ್ತಿದ್ದಂತೆ ಉತ್ತಮವಾಗಿ ರಾಸುಗಳ ಪೋಷಣೆ ಹಾಗೂ ಅಲಂಕಾರ ಮಾಡಿದವರಿಗೆ ಪ್ರಶಂಸೆ ವ್ಯಕ್ತಪಡಿಸಲಾಯಿತು. ಅಲ್ಲದೆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಎಲ್ಲ ಎತ್ತುಗಳ ಮಾಲೀಕರಿಗೆ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಯಿತು.